ಈ ಮಧ್ಯಾಹ್ನ ಛಾವದಲ್ಲಿ ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಇವತ್ತು ನಿನ್ನ ಚಿತ್ರದ ಮೇರೆಗೆ ಕರ್ತನೆ ಒಂದು ಸೋದರ ಗ್ರಾಮದಲ್ಲಿ ನಿಮ್ಮ ಮಗನ ಮನೆಗೆ ಬರುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಈಗ ಯೇಸು ಸ್ವಾಮಿ ನಿನ್ನ ನಾಮದ ಪ್ರಾರ್ಥಿಸ್ತೇನೆ ಸ್ವಾಮಿ, ಸತೀಶ್ ಬ್ರದರ್ಗಾಗಿ ಮತ್ತು ಆಶ್ರಮಗಾಗಿ ಇವರಿಬ್ಬರ ಆತ್ಮ ಪ್ರಾಣ ಶರೀರವೆಲ್ಲ ನಿನ್ನ ಪರಿಶುದ್ಧ ಕರಗಳೆಲ್ಲ ಒಪ್ಪಿಸಿಕೊಡ್ತಾ ಇದ್ದಾನೆ. ಯೇಸುವೆ, ನಿನ್ನ ರಕ್ತದಲ್ಲಿ ಶಿಲೆಬ ರಕ್ತ ಮರೆ ಮಾಚು ದೇವ. ಇವರ ರಕ್ತ ಮಾಂಸ ಎಲುಬುಗಳು ನರನಾಡಿ ಬಲ ಹೊಂದಲಿ ಕತ್ತು. ಇವರ ಒಂದು ಕುಟುಂಬ, ಇವರ ದಾಂಪತ್ಯ ಜೀವಿತ, ಇವರ ಸಂಸಾರವನ್ನು ಆಶ್ರಿತ ಮಾಡು. ಇವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು. ರೀಬಾಲ ದೂರಿ ರಿಖಾಬಾಲ. ಹೌದು ಸ್ವಾಮಿ, ಸತೀಶ್ ಬ್ರದರ್ನ ಹೆಚ್ಚಾಗಿ ಆಶೀರ್ವದಿಸಿ ಅವ್ರು ಮಾಡೋ ಡ್ಯೂಟಿಯನ್ನು ಆಶೀರ್ವಾದ ಮಾಡು. ಅದರ ಆ ಸಂಬಳದಲ್ಲಿ ಬರ್ಕತ್ ಕೊಟ್ಟು ಸಮೃದ್ಧಿ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತಾನೆ. ಅದೇ ರೀತಿ ಆಶ್ರಮಗಳು ಕೂಡ ಆಶೀರ್ವಾದ ಮಾಡುತ್ತೆ. ಈ ಮಗಳಿಗಿರುವಂಥ ಎಲ್ಲ ಅನಾರೋಗ್ಯ ಬಿಟ್ಟು ಹೋಗಲಿ. ಯಾವಾಗಲೂ ಸ್ವಸ್ಥ ಚಿತ್ತರಾಗಿ ಮಗಳು ಆರೋಗ್ಯವಾಗಿರುವಂತೆ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಗಳಿಗೆ ಸೌಖ್ಯದಿಂದ ಇರುವಂತೆ ಆಶೀರ್ವಾದ ಮಾಡುತ್ತೇನೆ. ಮುಂದೆ ಇವರ ಜೀವನದಲ್ಲಿ ಇನ್ನೂ ಅದ್ಭುತಗಳು ಮಿರಾಕಲ್ ಆಗ್ಲಿಕ್ಕಂತಾನೆ. ಮಗಳು ತಿರುಗಿ ಎರಡನೇ ಮಗುವನ್ನು ನೀ ಆಶೀರ್ವಾದ ಮಾಡು. ತಿರುಗಿ ಮಗಳ ಗರ್ಭ ಫಲಿಸಿ ತಿರುಗಿ ಎರಡನೇ ಮಗುವನ್ನು ನೀನು ಆಶೀರ್ವಾದ ಮಾಡಬೇಕೆನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ. ಮೊದಲನೇ ಎಲ್ಲ ಸಮಸ್ಯೆ ತೆಗೆದುಹಾಕಿದ್ದು ಸ್ವಾಮಿ, ಮಗಳ ಗರ್ಭ ಫಲಿಸಿ ನಿನ್ನ ಮಗಳಿಗೆ ಸಂತಾನ ಕೊಟ್ಟಿದ್ದ ದೇವರು ನೀನು ಆಗಿದೆ ಕರ್ತನೆ. ಅದಕ್ಕಾಗಿ ನೀನು ಕೋಟಿ ಕೋಟಿ ಸ್ತೋತ್ರ. ವಿಶೇಷವಾಗಿ ಇವರನ್ನು, ಇವರ ತಂದೆ ತಾಯಿಗಳನ್ನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಮಗಳಿಗೆ ಕೊಟ್ಟಂಥ ಒಳ್ಳೆ ಮನಸ್ಸಿಗಾಗಿ ನೀವು ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ಮಗಳು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸಿ ಇವರನ್ನು ಕೊಟ್ಟಂಥ ಮಗುವನ್ನು ಆಶೀರ್ವಾದ ಮಾಡು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ನಡೆಸಬೇಕೆಂದು ರೈತನ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ನನ್ನ ಸಜ್ಜೀವಳ ತಂದೆ, ಆಮೇಲೆ.